ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಇವತ್ತಿನ ಹೊಸ ಕಂಟೆಂಟ್ ನಲ್ಲಿ ಆಕ್ಚುಲಿ ಹೊಸ ಕಂಟೆಂಟ್ ಸಿನಿಮಾ ಬರ್ತಾ ಇದೆ. ಸೊ ಹೊಸ ಟೀಮು, ಹೊಸ ಪ್ರೊಡಕ್ಷನ್. ಸೊ ಆ ಸಿನಿಮಾದ ನಿರ್ದೇಶಕರು, ಸೊ DOP ಅಂಡ್ ಮೈನ್ ಲೀಡ್ ಸೊ ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್ ಟು ದ ಶೋ. ವೆಲ್ಕಮ್, ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ, ನೀವು? ಚೆನ್ನಾಗಿದ್ದೀನಿ. ಸೊ ನಾನು ಟ್ರೈಲರ್ ನೋಡಿದೆ ಮೊನ್ನೆ ಲಾಂಚ್ ದಿನ, ಆಮೇಲೆ ಮತ್ತೆ ಕನ್ಫ್ಯೂಸ್ ಆಗಿ ಇವತ್ತು ನೋಡ್ಕೊಂಡ್ ಬಂದೆ. ಸೊ ನನ್ಗೆ ಅನ್ಸಿದ್ದು ಅಂದ್ರೆ ನಾರ್ಮಲ್ ಆಗಿ ಹೇಳ್ತಾ ಇದೀನಿ, ಅದನ್ನ ನೋಡ್ ಆದ್ಮೇಲೆ ನಮ್ಗೆಲ್ಲ ಒಂದು ಚಟ ಇರುತ್ತೆ, ಕಾಮೆಂಟ್ಸ್ ನಮ್ಗೆಲ್ಲ ಅದೇ ನಮ್ಗೆ ಕಮೆಂಟ್ಸ್ ನೋಡೋ ಚಟ ಇರುತ್ತೆ. ಯಾವ್ದಾದ್ರು ವಿಡಿಯೋ ನೋಡಿದ್ಮೇಲೆ ಕೆಳಗಡೆ ಸುಮ್ಮನೆ ಸ್ಕ್ರೋಲ್ ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ದ ಕಾಮೆಂಟ್ಸ್ ಎಲ್ಲ ಬಂದಿರೋದು ಸೊ ಕಂಟೆಂಟ್ ಸಖತ್ತಾಗಿದೆ, ಜಾಸ್ತಿ ಪ್ರಮೋಷನ್ ಮಾಡಿ ಅಂತ. ಒಬ್ರು ಹಾಲಿವುಡ್ ರೇಂಜ್ಗೆ ನೀವು ವರ್ಕ್ ಮಾಡಿದೀರಾ, DOP ಆಗ್ಲಿ, ಕಂಪ್ಲೀಟ್ ಸಿನಿಮಾಟೋಗ್ರಫರ್, ಮತ್ತೆ ಆ ಪ್ಲೇಸಸ್ ಅದೆಲ್ಲ ಅಂತ ಈ ತರ ಒಂದಷ್ಟು ಕಮೆಂಟ್ಸ್ಗಳು ನೋಡಿದೆ. ಈ ಕಮೆಂಟ್ಸ್ಗಳು ನೋಡಿದಾಗ ಈ ತರ ಒಂದು ರಿಪ್ಲೈ ಸಿಗ್ತಾ ಇರ್ಬೇಕಾದ್ರೆ ಸೊ ನಿಮ್ಗೆ ನಾನೇ ಹೇಳ್ತಾ ಇದೀನಿ, ಈ ತರ ಸಿಗ್ತಾ ಇದೆ ಅಂತ ನೀವು ನೋಡಿದಿರಲ್ಲೂ ಗೊತ್ತಿಲ್ಲ. ಇಲ್ಲ, ನೋಡಿದ್ವಿ ಸರ್, ಖಂಡಿತ ಎಲ್ಲ ಕಮೆಂಟ್ಸ್ಗಳು ನೋಡ್ತೀವಿ. ಸೊ ಅವ್ರು ಹೇಳ್ತಿರೋದೆಲ್ಲ ನಿಜನೇ, ಹಾಲಿವುಡ್ ಸಿನಿಮಾ ಥರ ಇದೆ ಅಂದರು, ಅದು ವಿಜುವಲ್ ನೋಡಿ ಹಾಗೆ ಹೇಳ್ತಾರೆ. ಸೊ ಪ್ರಮೋಷನ್ ಮಾಡ್ತಾ ಇಲ್ಲ ಹಂಗಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಪ್ರಮೋಷನ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಬಂದು ಅಂದರೆ ನಮ್ಮದೊಂದು ಸಿನಿಮಾ ಹೆಂಗೆ ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಸರ್, ಒಂದು ಮೂಡ್ ಟಾಕ್ ಶುರುವಾಗ್ಬೋದು, ಚೆನ್ನಾಗಿದೆ ಕಂಟೆಂಟ್ ನೋಡಿ ಅಂತ. ಆ ಜನನೇ ಪ್ರಮೋಷನ್ ಮಾಡ್ತಾರೆ, ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅಂದ್ರೆ ಈ ತರ ಸಬ್ಜೆಕ್ಟ್ಗಳಿಗೆ ಸ್ವಲ್ಪ ಕಚ್ಕೋಬೇಕು ಆಡಿಯನ್ಸ್, ಹೌದು ಆಗುತ್ತೆ ಬರೋದು ಜನಗಳು. ಬಟ್ ಒಂದ್ಸಲ ಕಚ್ಕೊಂತಂದ್ರೆ ಸಿನಿಮಾ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು, ಅದಕ್ಕೆ ಫಸ್ಟ್ ಅಲ್ಲಿ ನೀವು ಸ್ಟೆಪ್ ತಗೊಂಡಿದ್ದೀರಾ. ಇವಾಗ ಇದಕ್ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ಕೋಬೋದಾಯ್ತಲ್ಲ, ಈ ತರ ಒಂದು ಕಂಟೆಂಟ್ ಇಟ್ಕೊಂಡು ಸೊ ವರ್ಕ್ ಮಾಡ್ಬೋದಾಯ್ತಲ್ಲ ಅಂತ ಕೆಲವೊಬ್ರು. ಒಂದು ನಿಮಿಷ, ಎಷ್ಟೊತ್ತು ಸರ್ ಬರೋದು? ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಎಷ್ಟೊತ್ತಾಯ್ತು? ನಿಮ್ಮ ಪ್ರಮೋಷನ್ಗೆಲ್ಲ ನಾವು ಕಾಯ್ಕೊಂಡು ಕೂತ್ಕೋಬೇಕು. ಬನ್ನಿ 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 ಬನ್ನಿ, ಜಾಗ ಮುಂಚೆನೆ ಬಿಟ್ಟಿದ್ದೀನಿ ಸರ್. ಟೀ ಶರ್ಟ್ ಹಾಕೋ ಬನ್ನಿ. ಇವರೇ ನಮ್ಮ ಮಾತು ಅವ್ರದ್ದೇ. ಬನ್ನಿ 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 ಬನ್ನಿ. ನಾವು ಅವಾಗಿಂದ ಬನ್ನಿ ಈ ಕಡೆ. ಇರೋದು ನಡೆದಿರೋ ವಿಷಯ ಏನಕ್ಕೆ ಎಡಿಟ್ ಮಾಡ್ಬೇಕು ಸರ್? ನೀವು ಇರೋದೇ ಹಾಕಿ. ನೀವು ಟ್ಯಾಂಕ್ ಹೇಳ್ತಿದ್ದೀರಲ್ಲ, ಏನಕ್ಕೆ ಶೇರ್ ಮಾಡ್ಕೊಂಡ್ರಲ್ಲ ಸರ್, ನಾನು ಒಬ್ಬನೇ ವಹಿಸ್ಕೋಬೇಕು ಸರ್. ರೈಟರ್ ಅಂತ ಪ್ರೂವ್ ಮಾಡಿದ್ರೆ ರೈಟಿಂಗ್ ಸ್ಕಿಲ್ಸ್. ಹೌದೌದು ಸರ್, ಬೈರಿ ಸರ್. ಇನ್ನು ಏನು ಭಯ ಸರ್? ಈಗ ಸರ್ ಈ ವಿಷಯ ಅಂತ ಮಾತ್ರ ಅಲ್ಲ, ಈಗ ಅಂತ ಅಲ್ಲ, ನಾವು ಶೂಟಿಂಗ್ ನಡಿಬೇಕಾದ್ರೂ ಅಷ್ಟೇ. ಈಗ ಒಂದು ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡ್ತಿದ್ವಿ ಸರ್, ಸ್ಕ್ರೀನ್ ಪ್ಲೇ ಬರೆದ್ಮೇಲೆ ಡೈಲಾಗ್ ಬರೀಬೇಕಲ್ವಾ? ಸೊ ಶೂಟಿಂಗ್ ಹೋಗಿ ಲೊಕೇಶನ್ಗೆ ಹೋಗಿ ಶಾರ್ಟ್ ಎಲ್ಲ ಆದರೂ ಕೂಡ ಸೀನ್ ಪೇಪರ್ ಇಲ್ಲ. ಆವಾಗಲೂ ಕವಳ ಹಾಕೊಂಡು ಇದೇ ರೀತಿ ಮಾಡೋಣ 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 ಅಂತ ಆವಾಗ ಬರ್ಕೊಟ್ಟಿದ್ದು ಸರ್. ಹಾಂ, ಹೋಗ್ಲಿ ಸರ್, ಇರೋ ವಿಷಯನೇ ಅಲ್ವಾ ಸರ್. ಇವರಿಬ್ರು ಜಗಳಕ್ಕೆ ನಂದು ಹೇಳಿ ಸರ್, ಅಲ್ಲಿ ಇವರು ಆ ಕ್ಷಣದಲ್ಲಿ ಕೊಟ್ಟು ಈಗ ಮಾಡು ಅಂತಿದ್ರು. ಬಿಟ್ಬಿಡಿ ಸರ್, ಇದು ಮಠ ಸಿನಿಮಾದಲ್ಲಿ ಇದೆಯಲ್ಲ, ರಾಜ ಅಂತಾರಲ್ವಾ, ಆ ಥರ ಸಿಚುವೇಶನ್ ಸರ್ ಇದು. 3 ತಿಂಗಳಲ್ಲಿ ಒಂದು ಇಡೀ ಕಟ್ಟಡ ಕಟ್ತವನಿಗೆ 3 ದಿವಸದಲ್ಲಿ ಕೆಲಸ ಕೊಡ್ಸಕ್ ಆಗ್ತಿರ್ಲಿಲ್ವೇ? ಹಿಂಗೆ ಹೇಳ್ಕೊಂಡೆ ಇಡೀ ಜರ್ನಿ ಕಳೆದ್ಬಿಟ್ರು. ಆದ್ರೂ ನಿಮ್ದು ರೈಟಿಂಗ್ಸ್ಗೆ ಒಪ್ಕೋಬೇಕು. ಸೊ ಕೆಲವೊಂದು ನಿಮ್ಮ ಒಂದು ಇದು ಕಾಣ್ತಾ ಇದೆ, ಟ್ರೈಲರ್ ಅಲ್ಲೇ ಕಾಣ್ತಾ ಇದೆ, ಕೆಲವೊಂದು ಸೀನ್ಸ್ ಅಲ್ಲಿ ಡೈಲಾಗ್ಸ್ ನೀವೇ ಬರ್ದಿರೋದು ಸರ್? ಕಂಪ್ಲೀಟ್ ಲಾಸ್ಟ್ ಅಲ್ಲಿ ಡೈಲಾಗ್ಸ್ ಅದೆಲ್ಲ ಒಂದ್ಸಲ ಕ್ಯೂರಿಯಸ್ ಆಗಿದೆ. ಲಾಸ್ಟ್ ಅಲ್ಲ ಸರ್, ಸ್ಟಾರ್ಟಿಂಗ್ ಇಂದಾನೆ ಡೈಲಾಗ್ಸ್ ಬೇರೆ ತರ. ಟ್ರೈಲರ್ ಅಲ್ಲಿ ಟ್ರೈಲರ್ ನನಗೆ ಸಿನಿಮಾ ಗೊತ್ತಿಲ್ಲ, ಟ್ರೈಲರ್ ರೆಫರೆನ್ಸ್ ನಾನು. ಹೌದೌದು. ಸೊ ಅಂಡ್ DOP ಸರ್, ನಿಮ್ದು ಆಕ್ಚುಲಿ ನಿಮ್ ಬಗ್ಗೆನೇ ಮಾತಾಡ್ಬೇಕು ಜಾಸ್ತಿ. ಏನಕ್ಕಂದ್ರೆ ನಮ್ದು ನೋಡಿ, ಈಗ ಅಲ್ಲಿ ಆಮೇಲೆ ತೋರಿಸ್ತೀನಿ ಅದನ್ನ, ಆ ಪೋಸ್ಟರ್ಸ್ ನೋಡಿದ್ರೆ ನಮ್ಗೆ ಹಾಲಿವುಡ್ ರೇಂಜ್ಗೆ ಅನ್ಸ್ಬಿಡುತ್ತೆ, ಏನ್ ಗುರು ಈ ತರ ಮಾಡಿದ್ರಲ್ಲ. ಸೊ ಅದು ಮೈನ್ ನಿಮ್ಮನ್ನ ಕೇಳಿದ್ರೆ, ನೀವು ನಿಮ್ಗೆ ಇನ್ಪುಟ್ಸ್ ಹೆಂಗಿತ್ತು ಸಿನಿಮಾ ಟೀಮ್ ಕಡೆ, ನೀವೇ ಸ್ವತಃ ಮಾಡಿದ್ರೆ ಹೇಗೆ ಅಂತ? ಅಂದರೆ ಒಂದ್ಸರಿ ಹೇಳಿದ್ರು ನಮ್ಗೆ ಹಿಂಗೆ ಬೇಕು ಅಂದರೆ, ನಮ್ಮ ಫಸ್ಟ್ ಸಿನಿಮಾ ಇದನ್ನು ಬೇರೆ ರೀತಿನೇ ನಾವು ತೋರಿಸ್ಕೋಬೇಕು, ನಮ್ಮನ್ನು ನಾವು ಬೇರೆ ರೀತಿನೇ ತೋರಿಸ್ಕೋಬೇಕು ಅಂದಾಗ ಯೋಚನೆ ಮಾಡಿ ಎಲ್ಲ ಮಾತಾಡ್ಕೊಂಡೇ ಮಾಡಿದ್ವಿ. ಇದಕ್ಕೆ ಮುಂಚೆ ಏನು ಮಾಡ್ತಿದ್ದೀರಿ ಸರ್ ನೀವು? ಇದಕ್ಕೆ ಮುಂಚೆ ನಾನು ಲೈಟ್ ಮ್ಯಾನ್ ಆಗಿ ಮಾಡ್ತಿದ್ದೆ, ಲೈಟ್ ಮ್ಯಾನ್ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ ಮಾಡ್ತಿದ್ದೆ, ಸೀರಿಯಲ್ ಮಾಡ್ತಿದ್ದೆ. ಆ ಸೀರಿಯಲ್ ಮಾಡ್ತಾಗಿಂದ ಇವರೆಲ್ಲ ಪರಿಚಯ.
ಅದಾದ್ಮೇಲೆ ಇದು ನನ್ನ ಫಸ್ಟ್ನೇ ಸಿನಿಮಾ. ಇನ್ನೆರಡು ಮಕ್ಕಳ ಸಿನಿಮಾ. ಈ ಸಿನಿಮಾ ರಿಲೀಸ್ ಆದ್ಮೇಲೆ ಸಿಕ್ಕಾಪಟ್ಟೆ ವಿಷಯ ಆಗುತ್ತೆ. ಹೌದೌದು, ಈಗಲೇ ಹೇಳ್ತಾ ಇದ್ದಾರೆ ಎಲ್ಲರೂ. ಸರ್ ಕಾರ್ತಿಕ್ ಸರ್ ಜೊತೆಗೆ ಆಲ್ರೆಡಿ ಮಾಡ್ತಿದ್ದೀವಿ. ಈಗ ಇವರು ರೈಟ್ರಿಂದ ಡೈರೆಕ್ಟರ್ ಆಗಿದ್ದಾರೆ. ಏನಕ್ಕೆ ಅಂದರೆ ಅವನಿಗೆ ಆಧ್ಯಾತ್ಮನೂ ಬರುತ್ತೆ, ಸೈನ್ಸು ಬರುತ್ತೆ. ಸೊ ಸೈನ್ಸಲ್ಲಿ ಮುಗಿಯೋ ವಿಚಾರ ಆಧ್ಯಾತ್ಮದಲ್ಲಿ ಶುರು ಆಗುತ್ತೆ. ಸೊ ಆ ರೀತಿ ಎಳೆಗಳನ್ನೆಲ್ಲ ತಿಳ್ಕೊಂಡಿರ್ತಾನೆ. ಅವ್ನು ಕಾಡಲ್ಲಿ ಸಿಗಾಕೊಂಡಾಗ ಅವ್ನು ಯಾವ್ಯಾವ ರೀತಿ ಥಿಯರಿಗಳನ್ನ ಮಾಡ್ಕೊತಾನೆ, ಸೊ ಅವ್ನು ಹೇಗೆ ಯೋಚನೆ ಮಾಡ್ತಾನೆ ಡಿಫ್ರೆಂಟಾಗಿ ಅನ್ನೋದು ಒಂದು ವಿಚಿತ್ರವಾಗಿರೋ ಕ್ಯಾರೆಕ್ಟರ್ ಅದು. ಹೌದು, ಅಲ್ಲ ಅದ್ರ ಮೇಲೆ ಅಂತಲ್ಲ, ನನ್ನ ಕ್ಯಾರೆಕ್ಟರ್ ಅದಷ್ಟೇ. ಕಾಡ್ ಮೇಲೆ ಕತೆ ಹೋಗೋದು ಸರ್. ಹೌದು. ಅಂಡ್ ಈ ಅದೇ ಮೇನ್ ಕಾನ್ಸೆಪ್ಟ್ ಬಂದ್ರೆ ನೀವ್ ಹೇಳ್ದಂಗೆನೆ ಇದು ಟೈಮ್ ಟ್ರಾವೆಲ್ ಅಲ್ಲ, ಟೈಮ್ ಲೂಪ್ ಅಲ್ಲ. ಸೊ ಅಂದ್ರೆ ಟೈಮೇ ಇಲ್ದಂತ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಿರಲ್ಲ. ಸೊ ಅಂದ್ರೆ ಅಲ್ಲಿ ನನ್ಗೆ ಅರ್ಥ ಆಗಿದೆ ಅಂದ್ರೆ ನನ್ಗೆ ಆಕ್ಚುಲಿ ನೀವ್ ಇವಾಗ ಫಸ್ಟ್ನೇ ಸಿನಿಮಾ ಅದನ್ನ ಮಾಡ್ತಿದೀರ ಅಂದ್ರೆ ಸಿಕ್ಕಾಪಡೆ ತಲೆ ಕೆಡ್ಸ್ಕೊಡು ಅಂತ ಬ್ರೈನ್ ನಿಮ್ದೆಲ್ಲ. ನನ್ಗೆ ಈ ತರ ಕಾನ್ಸೆಪ್ಟ್ ಸಿಕ್ಕಾಪಡೆ ಇಷ್ಟ. ನಾನು ಆ ತರ ಸಿನಿಮಾ ಜಾಸ್ತಿ ನೋಡ್ತಾ ಇರ್ತೇನೆ. ಏನಿದು ಹೆಂಗೆ ಅಂತ ಸ್ವಲ್ಪ ಜಾಸ್ತಿ ಹುಡ್ಕೋದ್ ಕಿತ್ಕೋದ್ ಜಾಸ್ತಿ. ಅದಕ್ಕೆ ನನ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು. ಈ ತರ ಟೈಮೇ ಇಲ್ಲಿರೋ ಪ್ರದೇಶ ಅನ್ನೋದು ನನ್ ಕೇಳಿಲ್ಲ ಆ ಕಾನ್ಸೆಪ್ಟ್ ನ. ಸೊ ಅಲ್ಲಿ ಸರ್ಚ್ ಮಾಡಿದೆ ನಾನು ಆಕ್ಚುಲಿ ಬೇರೆ ಬೇರೆ ಕಡೆ ಎಲ್ಲ. ಈ ತರ ಎಲ್ಲೂ ನನ್ ಕೇಳಿಲ್ಲ. ಸೊ ಅದು ಹೆಂಗೆ ನೀವು ಹೆಂಗ್ ಒಳ್ಳೆ ಬಡೀತು ನಿಮ್ಗೆ ಆಸ್ ಎ ಡೈರೆಕ್ಟರ್ ಅಂಡ್ ರೈಟರ್? ಯಾಕೆ ಸರ್ ಏನಾಗ್ಬೋದು ಸರ್ ಟೈಮ್ ಇಲ್ದಿರೋ ಜಾಗದಲ್ಲಿ ಏನಾಗ್ಬೋದು? ಅದ್ರಲ್ಲಿ ತೋರ್ಸೇ ಅದೇ ನಾರ್ಮಲ್ ಆಗಿ ಪ್ಲೇ ಆಗ್ಬಿಡುತ್ತೆ. ಏನಾಗ್ಬೇಕು ಅನ್ನೋದು ಸಿನಿಮಾದಲ್ಲಿ ಏನಾಗ್ಬೋದು ಅಂದಾಜ್ ಮಾಡಿ. ಟೈಮ್ ಇಲ್ದಿರೋ ಜಾಗದಲ್ಲಿ ಏನಾಗ್ಬೋದು? ಟೈಮ್ ಸ್ಪೀಡ್ ಆಗಿರೋ ಜಾಗದಲ್ಲಿ ಬೇಗ ಹೋಗುತ್ತೆ, ಸ್ಲೋ ಇರೋ ಜಾಗದಲ್ಲಿ ಕಮ್ಮಿ ಹೋಗುತ್ತೆ ಅಂತ ಗೊತ್ತು. ಅದು ಟೈಮೇ ಇಲ್ದಿರೋ ಜಾಗದಲ್ಲಿ ಏನಾಗುತ್ತೆ ಮೊದಲಾದಾಗ ನಿಮ್ಗೆ ಏನು ಕಾಣಿಸಲ್ಲ ಅಲ್ಲಿ. ಅದಂಗೆ ಸರ್, ಏನಕ್ಕೆ ಅಂದ್ರೆ ಒಂದ್ ಬೆಳಕು ನಿಮ್ ಮೇಲೆ ಬಿದ್ದು ಅದ್ ನನಗ್ ಬಂದಾಗ ಮಾತ್ರ ನನಗದ್ ಕಾಣಿಸುತ್ತೆ ಪ್ರತಿಬಿಂಬ ಬೆಳಕಿಂದ. ಅಲ್ಲೊಂದ್ ಸಣ್ಣ ಫ್ರಾಕ್ಷನ್ ಆಫ್ ಟೈಮ್ ಇದೆ ಸರ್, ಅದ್ ಬಿದ್ದು ಈಚೆ ಬರುವಷ್ಟು ಒಂದ್ ಟೈಮ್ ಇದೆ. ಅದು ಇಲ್ಲ ಅಂದ್ರೆ ಏನಾಗುತ್ತೆ ಅಲ್ಲಿ? ಕತ್ಲೆ ಇರೋದು. ಹಾ, ಸೊ ಕತ್ಲೆ ಇದೆ ಅಂದ್ರೆ ಏನಾಗುತ್ತೆ ಸರ್? ಹಿಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು ಸರ್ ಥಾಟ್. ಹಂಗೆ ಶುರು ಆಗಿದ್ದು. ಇನ್ನೂ ಒಂದು ಲೈನ್ ಇದೆ ಅದರಲ್ಲಿ, ಡೇ ಅಂಡ್ ನೈಟ್ ಗೊತ್ತಾಗಲ್ಲ ಅಂತ. ಎಲ್ಲ ಒಂದೇ ಕತ್ಲೆ ಇರುತ್ತೆ. ಅಲ್ಲ, ಏನಿರುತ್ತೆ ಅನ್ನೋದೇ ಅಲ್ಲ. ಅದೇ ಹೌದು. ಅಲ್ಲಲ್ಲ, ಅದೇ ಸಿನಿಮಾ. ಗೊತ್ತಾಗಲ್ಲ ಅಂತ ಅಲ್ಲ, ನೀವು ಸಿನಿಮಾ ನೋಡ್ಬೇಕು ಅದಕ್ಕೆ. ಅಂದ್ರೆ ಈಗ ಸರ್ ಇವಾಗ ಹೇಳಿದ್ರಲ್ಲ, ಇವರು ಕತ್ಲೆ ಸ್ವಲ್ಪ ಜಾಸ್ತಿ ಶೂಟ್ ಮಾಡ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಮೋಸ್ಟ್ಲಿ ಕೆಲವೊಂದು ವಿಷಲ್ಸ್ ಅಷ್ಟು ಪರ್ಫೆಕ್ಟ್ ಆಗಿ ಹೆಂಗ್ ಮಾಡಿದ್ರಿ ಅಂತ, ಅಷ್ಟು ನೀಟಾಗಿ. ಆಯ್ತು ಸರ್. ಅದೇ ಹೆಂಗೆ ಸಾಧ್ಯ? ಸಾಧ್ಯ ಆಯ್ತು ಸರ್. ಚೆನ್ನಾಗಿ ಹಾಕಿದ್ರೆ ಲೈಟಿಂಗ್ ಎಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ಹೇಗೆ ಅಂತ? ಕ್ಯಾಮ್ರಾಗಳು ಯಾವ ತರ ಕ್ಯಾಮ್ರಾ ಯೂಸ್ ಮಾಡಿದ್ರಿ? ಇದೆ ಆ ಸಿನಿಮಾಗೆ ಹೆಂಗ್ ಬೇಕೋ ಅದನ್ನ ಮಾಡಿದೀವಿ. ಅದು ಫುಲ್ ನೋಡಿದ್ರೆ ಚೆನ್ನಾಗಿರುತ್ತೆ. ಅದು ಫುಲ್ ನೋಡಿ ಅಲ್ಲ, ನಾನ್ ನಿಮ್ ಸ್ಟೋರಿ ಕೇಳ್ತಾ ಇಲ್ಲ, ಶೂಟ್ ಮಾಡಿದ್ರೆ ಅಂತ ಕೇಳ್ತಿದ್ದೆ. ಕುತೂಹಲ ಇರುತ್ತಲ್ವಾ, ಹೆಂಗ್ ಈ ತರ ಎಲ್ಲ ಇಷ್ಟು ಚೆನ್ನಾಗಿ ಮಾಡಿದಾರೆ. ಈಗ ಲಾಸ್ಟ್ ಸಿನಿಮಾ ಮ್ಯಾಕ್ಸ್ ಅಂತ ಒಂದು ಸಿನಿಮಾ ಬಂತು, ಕಂಪ್ಲೀಟ್ ನೈಟ್ ಶೂಟ್ ಮಾಡಿರೋದು. ಸೊ ಸಕ್ಕದಾಗಿದೆ. ಆ ವಿಜುವಲ್ಸ್ ಸಿನಿಮಾ ನೋಡಿ ಸಿನಿಮಾ ಗೆಲ್ತು ಅಂತ ಹೇಳಿದ್ರು. ಅದೇ ತರ ನಾನು ನಿಮಗೆ ಕೇಳ್ತಾ ಇದೀನಿ, ಅಷ್ಟು ಚೆನ್ನಾಗಿ ಮಾಡಿದಿರಲ್ಲ ಹೇಗೆ ಅಂತ ಸಿನಿಮಾಟೋಗ್ರಫಿ? ಇಲ್ಲ ಸರ್, ಅದು ಹೇಗೆ ಹೇಳಕ್ಕಾಗುತ್ತೆ? ಮಾಮೂಲಿ ಮಾಡೋ ಕೆಲಸ ಅದು. ಮಾಮೂಲಿ ಮಾಡಿದ್ದಾರೆ ಸರ್, ಆದ್ರೆ ಈಗ ಲೈಟ್ಸ್ ಕ್ಯಾಮ್ರಾದ ಎಕ್ವಿಪ್ಮೆಂಟ್ಸ್ ಅದೆಲ್ಲ ಬಿಲ್ ಕೊಟ್ಟಾಗ ಪ್ರೊಡ್ಯೂಸರ್ಗಲ್ವಾ ಗೊತ್ತಾಗೋದು. ಅದೇ ಅದೆಲ್ಲ ಲೆಕ್ಕ ಹಾಕಲ್ಲ ಸರ್ ಅವರು, ಅದೇ ಲೆಕ್ಕ ಹಾಕೋದು ಪ್ರೊಡ್ಯೂಸರ್ ಮಾತ್ರ. ಅದಕ್ಕೇನು ಅನ್ನೋಕ್ಕಿಂತ ಸರ್ ಅದೇನ್ ಕೇಳುತ್ತೆ ಅದು ಯಾವುದೇ ಮೋಸ ಆಗಿಲ್ಲ. ಹಂಗೆ ಅದೇನ್ ಕೇಳುತ್ತೆ ಅದು ಕೊಟ್ಟಿದೆ. ಓಕೆ. ಅಂಡ್ ಇದು ನಿಮ್ಗೇನೆ ಅಂದ್ರೆ ಟೀಮ್, ಯಾಕಂದ್ರೆ ಎಲ್ಲ ಒಂದೇ ಪ್ರೈಸ್ ಅಲ್ವಾ ನಿಮ್ಗೆ. ನಾರ್ಮಲ್ ಆಗಿ ಕೆಲವೊಂದು ಸಿನಿಮಾಗಳು ಈಗ ಟೈಮ್ ಅಂತ ತಗೊಂಡಾಗ ಸೊ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರ್ತಾರೆ, ಬಟ್ ಎಂಡ್ ಅಲ್ಲಿ ದಬ್ಬಾಕ್ಬಿಡ್ತಾರೆ. ಅಂದ್ರೆ ಟೈಮ್ ಟ್ರಾವೆಲ್ ಅಂತ ತಗೊಂಡು ಹೋಗಿ ಎಂಡಲ್ಲಿ ಏನೂ ಇಲ್ಲ ಅನ್ನೋದು ತುಂಬಾ ಸಿನಿಮಾಗಳು ಆತರ ಸೋತಿದ್ದು ಉಂಟು, ಆತರ ಹೊರಗಡೆ ಬಂದು ಡಿಸಪಾಯಿಂಟ್ ಆಗಿದ್ದು ಉಂಟು ಪ್ರೇಕ್ಷಕರು. ನಾವೇನೋ ಅನ್ಕೊಂಡಿದ್ವಿ ಸ್ಟಾರ್ಟಿಂಗ್ ಇಂದ, ಎಂಡ್ ಅಲ್ಲಿ ನೋಡಿದ್ರೆ ಏನೂ ಇಲ್ಲ ತೋರಿಸ್ಬಿಟ್ರಲ್ಲ ಅಂತ. ಈ ತರ ಸಿನಿಮಾಗಳು ಬಂದಿರೋದುಂಟು ಎಲ್ಲಾ ಲ್ಯಾಂಗ್ವೇಜ್. ಸೊ ನಿಮ್ಮ ಒಂದು ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಹೆಂಗಿರುತ್ತೆ, ಎಂಡ್ ಅಲ್ಲಿ ಕಂಪ್ಲೀಟ್ ಅದೇ ಥಾಟ್ ಎಳೆ ಮೇಲೆ ಇರುತ್ತಾ ಅಂತ? ಇಲ್ಲ ಸರ್, ನೀವು ಹೇಳ್ದಂಗೆ ಇಡೀ ಇದನ್ನ ಉಲ್ಟಾ ಮಾಡಿ ಸರ್. ಸ್ಟಾರ್ಟಿಂಗ್ ಏನೂ ಇಲ್ಲ, ಏನೂ ಇಲ್ಲ ಅಂತಲೇ ಶುರು ಮಾಡ್ತಾರೆ, ಎಂಡ್ ಹೋಗ್ತಿದ್ದಂಗೆ ಎಲ್ರಿಗೂ ತಲೆ ಕೆಟ್ಟೋಗುತ್ತೆ. ಎಂಡ್ ಒಟ್ಟಿನಲ್ಲಿ ಆ ಎಳೆ ಅಂತೂ ಇರುತ್ತೆ. ಖಂಡಿತ ಖಂಡಿತ ಅದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದ್ರೆ ಇತ್ತೀಚೆಗೆ ಆ ತರ ಸಿನಿಮಾಗಳು ಬಂದಿರೋ, ಅದರಿಂದ ಪ್ರಶ್ನೆ. ಓಕೆ. ಸೊ ಅಂಡ್ ಸಿನಿಮಾದ ಹೀರೋಯಿನ್ ಅವರು ನಿನ್ನೆ ಫಂಕ್ಷನ್ ಬಂದಿರಲಿಲ್ಲ, ಸೊ ಏನಾಯ್ತು ಅಂತ? ಅವರು ಫಾರಿನ್ ಇದ್ದಾರೆ ಸರ್. ಓಕೆ. ಅನಿವಾರ್ಯ ಕಾರಣಗಳಿಂದಾಗಿ ಬರೋಕ್ಕಾಗಲಿಲ್ಲ ಅವರಿಗೆ. ರಿಲೀಸಿಗೆ ಬರ್ತಾರೆ. ಆ್ಯಂಡ್ ಮೊದಲು ಬಂದು ಒಂದು ಪ್ರಮೋಷನ್ ಎಲ್ಲ ಮಾಡಿದ್ದಾರೆ. ಅವ್ರಿಗೆ US ಅಲ್ಲಿದ್ದಾರೆ, ಬರೋಕ್ಕಾಗ್ತಾ ಇಲ್ಲ.
ಓಕೆ. ಅಂಡ್ ಸರ್ ನಿಮ್ಗೆ ಕೇಳಬೇಕು ಅಂದ್ರೆ ಈಗ ರೈಟಿಂಗ್ ಮಾಡುವಾಗ ನೀವು ಹೇಳಿದ್ರಲ್ಲ ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ರಿ ಕತ್ತಲೆ ಹಿಂಗ್ ಬರುತ್ತೆ ಹಿಂಗಾಗುತ್ತೆ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕಂಪ್ಲೀಟ್ ಸಿನಿಮಾ ಮಾಡಿದ್ರಿ ಈಗ, ಓಕೆನಾ? ಬಟ್ ನೀವ್ ಎಷ್ಟು ಕನ್ಫ್ಯೂಸ್ ಆದ್ರಿ ಅಂತ? ಆಗಿದ್ದೀನಿ ಸರ್, ತುಂಬಾನೇ ಆಗಿದ್ದೀನಿ. ಈಗ ಸ್ಟಾರ್ಟ್ ಮಾಡಕ್ ಕುತ್ಕೊಂಡವರು ಆ ಥಾಟ್ ಬಿಟ್ಟು ಬೇರೆ ಥಾಟ್ ಹೋಗಿ ಆತರ ಏನಾದ್ರು ಆಗಿದೆ ಅಂತ? ಬೇರೆ ಥಾಟ್ ಹೋಗಿಲ್ಲ ಸರ್, ಬಟ್ ನಾನೇನು ಅನ್ಕೊಂಡಲ್ಲ ಆ ಥಾಟಲ್ಲಿ ಡೈರೆಕ್ಟರ್ ಇಲ್ಲ. 2 ವರ್ಷನು ಡೈರೆಕ್ಟರ್ದು 1 ವರ್ಷನು, ರೈಟರ್ದು 1 ವರ್ಷನು. ನಾನು ಹಿಂಗೆ ಅನ್ಕೊಂಡು ಬರ್ತಿದ್ದೀನಿ, ನಾನು ಹಂಗೆ ಅನ್ಕೊಂಡಿಲ್ಲ, ಈಗ ಹಿಂಗೆ ಅನ್ಕೊಂಡಿದ್ದೀನಿ. ಅವರು ಬೇರೆ ತರ ಸೇಮ್ ಸ್ಟೋರಿ. ಯಾಕಂದ್ರೆ ಅಲ್ಲಿ ಸೀಕ್ವೆನ್ಸ್ಗಳು ತುಂಬಾ ಬರುತ್ತೆ ಸರ್, ಅದೇ ತರ ಬರೋದೆಲ್ಲ ಇದೆ. ಅದು ಯಾಕಂದ್ರೆ ಶೂಟ್ ಮಾಡೋಕ್ಕೆ ಯಾರೋ ಜೊತೆಗಿದ್ರೆ, ಯಾವುದೋ ನಮ್ಮ ಟೀಮ್ ಅಲ್ಲದೆ ಹೊರಗಿಂದ ಯಾರು ಬಂದಿದ್ರೆ ಲೈಟ್ ಮ್ಯಾನ್ ಆಗಿ ಅಥವಾ ಇನ್ಯಾರು, ಇದೇನು ಗುರು ನಿನ್ನೇನು ಇದನ್ನೇ ಶೂಟ್ ಮಾಡ್ದ, ಇವತ್ತು ಇದನ್ನೇ ಮಾಡ್ತಿದ್ದಾನೆ, ನಾಳೆನೂ ಇದನ್ನೇ ಮಾಡ್ತಾನೆ, ಅದೇ ಜಾಗ, ಅದೇ ಕ್ಯಾರೆಕ್ಟರ್, ಅದೇ ಕಾಸ್ಟ್ಯೂಮು, ಸಮ್ಟೈಮ್ಸ್ ಅದೇ ಡೈಲಾಗ್ ಕೂಡ. ಸೊ ಆ ಥರ ಕನ್ಫ್ಯೂಷನ್ಸ್ ಇರುತ್ತಲ್ಲ. ಸೊ ನಮ್ದಿಬ್ರದ್ದು ವರ್ಷನ್ ಬೇರೆ ಇತ್ತು, ಆಮೇಲೆ ಅದು ಮಿಕ್ಸಿಂಗ್ ಹಂತದಲ್ಲಿ ಒಂದೇ ಆಗಿದೆ ಸರ್. ಈಗ ಮಾಡಿದ್ ನೀವೇ ಅಂತಂದಿರಿ. ಸೊ ನೀವು ಮಾಡೋವಾಗ ಒಬ್ಬೊಬ್ರಿಗೂ ನಂತರ ಅರ್ಥ ಆಗಿರ್ಬೇಕಲ್ಲ ಇದು ಕತೆ, ಖಂಡಿತ ಇಲ್ಲ. ಅದು ಎಲ್ಲರನ್ನೂ ಕನ್ವಿನ್ಸ್ ಅಲ್ಲ. ಒಂದು ಕತೆ ಫಸ್ಟ್ ಟೈಮ್ ಕೇಳಿದ ತಕ್ಷಣನೇ ಈ ಕತೆನ ಎಲ್ಲರಿಗೂ ಏನೋ ಒಂದಂತ ಅನ್ಸ್ಬಿಡುತ್ತೆ. ಸೊ ಅದ್ರಲ್ಲಿ ಕ್ಲಾರಿಟಿ ಹುಡ್ಕಕ್ ಹೋಗ್ಲಿಲ್ಲ, ಎಲ್ಲ ಒಪ್ಕೊಂಡ್ಬಿಟ್ರು ಅಂತೆ ಸರ್. ಏನಂದ್ರೆ ಅವ್ರಿಗೆ ಅರ್ಥ ಆಗಿರಲ್ಲ. ಹೌದು ಹೌದು ಹೌದು. ನಂಗಂಗಾದ್ರೆ ಆಗಲ್ಲ. ನಾವು ಚರ್ಚೆ ಮಾಡಿದೀವಿ, ಜಗಳ ಮಾಡ್ಕೊಂಡಿದೀವಿ, ಚಾನ್ಸ್ ಇಲ್ಲ ಅಂತ ಎಲ್ಲ ಎಕ್ಸ್ಟ್ರೀಮ್ ಲೆವೆಲ್ಗೂ ಹೋಗಿದೀವಿ ಅದರಲ್ಲಿ. ಸೊ ಅದ್ರದ್ದು ರಿಸಲ್ಟೇ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಆಮೇಲೆ ನಮ್ಮ ಅವರ ಮಧ್ಯೆ ಜಗಳ ನಡೀತಾ ಇರೋದೆ, ಇದ್ಯಾಕೆ ಹಂಗೆ ಅನ್ನೋಕೆ ಇಲ್ಲ, ಅದು ಹಂಗೆ ಅಂತ ನಾನು ಹೇಳ್ತಾ ಇದ್ದೆ. ಅದ್ಯಾಕೆ ಹಂಗೆ ಹೇಳ್ತೀರಾ ನೀವು ಅಂತ ನಾನು. ಅದಕ್ಕೆ ಕುರುಕ್ಷೇತ್ರ ಅಂತ. ಖಂಡಿತ ಸರ್. ಕೊನೆಗೆ ಸಿನಿಮಾದಲ್ಲೂ ಆ ಡೈಲಾಗ್ ಬರ್ದ್ಬಿಟ್ಟಿದ್ದಾರೆ. ಹಾಗೆ ನಾವೇನ್ ಡಿಸ್ಕಸ್ ಅದನ್ನೇ ಬರ್ದ್ಬಿಟ್ಟಿದ್ದಾರೆ. ಸರ್ ಟೈಟಲ್ ಬಗ್ಗೆ ಕೇಳಬೇಕು ಅಂದ್ರೆ ಆಸ್ ಎ ಆಡಿಯನ್ಸ್ ಆಗಿ ತುಂಬಾ ಚೆನ್ನಾಗಿದೆ ಟೈಟಲ್. ಅದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ ಟೈಟಲ್ ಯೋಚನೆ ಮಾಡಿದ್ರೆ ಏನಾದ್ರು ಅಂತ? ಖಂಡಿತ ಈ ಕತೆಗೆ ಅದಕ್ಕಿಂತ ಬೆಟರ್ ಟೈಟ್ಲೇ ಇಲ್ಲ ಸರ್. ಫಸ್ಟಿಗೆ ಅಂದರೆ ಟೀಮಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು ಆ ಟೈಟ್ಲ ಬಗ್ಗೆ, ಇಲ್ಲ ಅಂತಲ್ಲ. ಬಟ್ ಆಮೇಲೆ ಡೈರೆಕ್ಟರ್ ಹೇಳಿದ್ಮೇಲೆ ಒಪ್ಕೊಂಡಿದ್ದೀನಿ. ಬಟ್ ಈಗ ನೋಡಿದ್ರೆ ಖಂಡಿತ, ಯಾಕೆಂದರೆ ಹೀರೋ ಹೀರೋಯಿನ್ನೇ ಈಗ ಕಾಡು ಮತ್ತು ಮಳೆ ಅವು 2 ಕ್ಯಾರೆಕ್ಟರ್ನೇ ಈಗ. ಸೊ ಅದಕ್ಕಿಂತ ಬೆಟರ್ ಟೈಟ್ಲ್ ಯಾವುದು ಫೀಲ್ ಆಗಲ್ಲ. ಇಲ್ಲ ತಮಾಷೆಗೆ ಹೇಳಬೇಕು ಅಂದರೆ ಕಾಡು ಮಳೆ ಫಸ್ಟ್ ಹೇಳಿದಾಗ ಯಾರೂ ಒಪ್ಕೊಳ್ಳಿಲ್ಲ. ಸರಿ ಓಕೆ ಎಲ್ಲರೂ ಬೇರೆ ಟೈಟ್ಲ್ ಕೊಡಿ ನೋಡೋಣ ಹಂಗಂದಾಗ ಒಬ್ಬ ಒಂದೊಂದು ರೀತಿ ಕೊಟ್ಟು ತುಂಬ ಚೆನ್ನಾಗಿದೆ. ರಿಜಿಸ್ಟರ್ ಮಾಡ್ತಾರೆ ಫಸ್ಟ್ ಕೇಳೋಷ್ಟೇ ಕಾಡು ಕಣ್ಮರೆ, ಆಮೇಲೆ ಅರಣ್ಯದಲ್ಲಿ ಆರ್ಭಟ ರಿಜಿಸ್ಟರ್ ಆದ್ರೆ ತುಂಬಾ ಹಿಂಸೆ. ನೀವೇ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಮಾಡಿ ಕಾಡು ಆತರ ಬರೆಸ್ಕೊಂಡ್ರೆ ಇದು ಚೆನ್ನಾಗಿದೆ. ಹಾಗೆ ಉಟ್ಕೊಂಡು ಕಾಡು ಕಣ್ಮರೆ ಕಾಡು ಇನ್ನು ಇದು ಸರ್ 2 ಸಾಕು ಅಂತ ಹೇಳಿದ್ವಿ. 2 ನಿಲ್ಸಿದ್ವಿ ಸಾಕು. ಕಂಟಿನ್ಯೂಟಿ ಏನಾದ್ರು ಅನ್ಕೊಂಡಿದ್ದೀರಾ? ಇಲ್ಲ, ಅದು ಸಿನಿಮಾ ನೋಡ್ಬೇಕು ಸರ್. ಜನನೇ ಸಿನಿಮಾ ನೋಡಿ ಇರುತ್ತಲ್ಲ ಥಾಟ್. ಇದು ಜನ ಕ್ಲಾರಿಟಿ ಸಿಗ್ಲಿಲ್ಲ ಅಂದ್ರೆ ಪಾರ್ಟ್ 2 ಮಾಡ್ತೀವಿ. ಅಂತ ಸಿಗ್ಲಿಲ್ಲ. ಹೌದು. ಮೋಸ್ಟ್ಲಿ ನೀವೆಲ್ಲ ಉಪೇಂದ್ರ ಸರ್ ಅಭಿಮಾನಿಗಳಿರ್ಬೇಕು. ಮೋಸ್ಟ್ಲಿ ಅಲ್ಲ ಸರ್, ಅವ್ರದೇ ಕೈ ಹಾಕುವಂತಹ ಕೆಲಸ ಅವ್ರ ಅಭಿಮಾನಿಗಳು ಬಿಟ್ರೆ ಅವ್ರು ಬಿಟ್ರೆ ಬೇರೆ ಯಾರು ಮಾಡಲ್ಲ. ಹೌದು ಹೌದು. ಸೂಪರ್ ಆಗಿ ಮಾಡಿದೀರಾ. ಅಂಡ್ ನನ್ಗೆ ಅದೇ ಟ್ರೈಲರ್ ಬಹಳ ಇಷ್ಟ ಆಯ್ತು, ತುಂಬಾ ಕುತೂಹಲ ಇದೆ. ಬಟ್ ತುಂಬಾ ಬೇಗ ಬರ್ತಾ ಇದೆ, ಬೇಗ ಅನೌನ್ಸ್ ಮಾಡಿದೀರಾ. ಅದು ನನ್ಗೆಲ್ಲೋ ಇನ್ನು ಒಂಚೂರು ಹಿಂದೆನೆ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ರಮೋಷನ್ ಮಾಡ್ಬೋದು ಅಂತ ಆಡಿಯನ್ಸ್ ಕೂಡ. ಹೌದೌದು. ಅಂಡ್ ಫೈನಲಿ ಸರ್, ಸೊ ಹೇಳಿ, ಸೊ ನಮ್ಮ ಪ್ರೇಕ್ಷಕರಿಗೆ ಇನ್ನೊಂದು ವಾರದಲ್ಲಿ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಇದೆ ಸಿನಿಮಾಗಳು. ಸೊ ಅದ್ರ ಮಧ್ಯೆ ಈ ಸಿನಿಮಾ ಬರ್ತಾ ಇದೆ. ಸೊ ಹೇಗೆ ಅನಿಸಿದೆ ಎಲ್ಲರಿಗೂ? ಹೇಗೆ ಏನ್ ಹೇಳ್ತೀರಾ? ಆ್ಯಕ್ಚುಲಿ ಭಯನೂ ಇದೆ, ಖುಷಿನೂ ಇದೆ. ಅದಕ್ಕಿಂತ ಹೆಚ್ಚಾಗಿ ಕಾಂಪಿಟೇಷನ್ ಅಂತ ನಾವು ಏನೂ ತೊಗೊಳಲ್ಲ. ಎಲ್ಲ ಸಿನಿಮಾದವ್ರೆ, ಸೊ ಎಲ್ಲನೂ ಸಿನಿಮಾ ಮಾಡಿರ್ತಾರೆ. ಒಳ್ಳೆ ಕಂಟೆಂಟ್ಗಳನ್ನ ಸಪೋರ್ಟ್ ಮಾಡಿ ಜನ ಯಾವಾಗಲೂ ಕೈ ಬಿಡಲ್ಲ. ಸೊ ಆ ನಂಬಿಕೆ ನಮಗಿದೆ. ಸೊ ಎಲ್ಲ ಸಿನಿಮಾಗಳು ಚೆನ್ನಾಗಿದ್ರೆ ಎಲ್ಲ ಸಿನಿಮಾಗಳನ್ನೂ ನೋಡಲಿ. ಇವತ್ತು ನಮ್ಮದು ನೋಡಿದ್ರೆ ನಾಳೆ ಅದನ್ನು ನೋಡಲಿ. ಸೊ ನಮಗೇನು ತೊಂದರೆ ಇಲ್ಲ, ಒಟ್ಟಲ್ಲಿ ನೋಡಲಿ ಅಷ್ಟೇ.
ನಾನು ಕೇಳ್ಕೊಳ್ಳೋದೇನು ಅಂದರೆ ಜನಗಳ ಹತ್ರ, ಈಗ ನಮ್ಮದು ಟೀಸರು ಟ್ರೈಲರು ನೋಡಿ ನಿಮಗೆ ಇಷ್ಟ ಆಯಿತು, ಇದೊಂದು ಬೇರೆ ರೀತಿ ಕಾನ್ಸೆಪ್ಟು ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹೇಳಿ ಇವಾಗಾದ್ರೆ ಏನದು? ಅದೇ ಇದೇ ಜನವರಿ 31ಕ್ಕೆ ಬರ್ತಾ ಇದ್ವಿ, ಹಾಂ ದಯವಿಟ್ಟು ನೋಡಿ. ಹಾಂ ಅಷ್ಟೇ. ನಮ್ಮ ಸರ್ ಬರೀ ಕೆಲಸ ಮಾತಾಡ ಕೆಲಸ ಮಾತ್ರ ಅವರು ಕೆಲಸ ನೀವು ಮಾತಾಡ್ಬೇಕಷ್ಟೇ ಸರ್. ಹಾಂ ಸರ್ ರೈಟರ್ ಸರ್ ನೀವು? ಹೌದು ಸರ್, ಜನವರಿ 31ಕ್ಕೆ ಇದೇ ತಿಂಗಳು ಚಿತ್ರ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಇದೊಂದು ಥಿಯೇಟ್ರಿಗೆ ಎಕ್ಸ್ಪೀರಿಯನ್ಸ್ ಕೊಡುವಂಥ ಚಿತ್ರ, ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮುಂಚಿನ ತೋರಿಸ್ಬಿಡಿ, ಆಮೇಲೆ ಇನ್ನೊಂದ್ಸಲ ನೋಡಕ್ಕೆ ಇಲ್ಲ ಸರ್, ಫಸ್ಟ್ ಡೇ ಫಸ್ಟ್ ಶೋಗೆ ಬನ್ನಿ, ಆಮೇಲೆ ಮತ್ತೆ ಮಧ್ಯಾಹ್ನನೂ ಬನ್ನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.